2 ವರ್ಷ 3 ವರ್ಷದಿಂದ ಲೈಟೇ ಇಲ್ಲ. ಆಯಿತು ಮಾಡ್ತೀವಿ ಅಂತ ಹೇಳ್ತಾರೆ, ಭರವಸೆ ಕೊಡ್ತಾರೆ, ವಾಪಸ್ ಕಳಿಸ್ತಾರೆ. ಟ್ಯಾಕ್ಸ್ ಕಟ್ತೀವಿ, ಕಂದಾಯ ಕಟ್ತೀವಿ, ಎಲ್ಲ ಕಟ್ತೀವಿ. ನಮ್ಗೆ ಈ ಖಾತೆನೂ ಆಗಲಿಲ್ಲ ಬುದ್ಧಿ. ಟ್ಯಾಕ್ಸ್ ಕಟ್ತೀವಿ, ಕಂದಾಯ ಕಟ್ತೀವಿ, ಎಲ್ಲ ಕಟ್ತೀವಿ. ನೋಡಿದ್ರೆ ಆ ಮೂಲೆಯಿಂದ ಈ ಮೂಲೆವರೆಗೂ ಬರೀ ಕತ್ಲೆ. ಹೆಣ್ಮಕ್ಳು ಬಂದು ಆಚೆ ಓಡಾಡಕ್ ಆಗ್ತಾ ಇಲ್ಲ ನಾವು. ಇದಕ್ಕೆ ಯಾರು ಜವಾಬ್ದಾರಿನೇ ಇಲ್ವಾ? ಪ್ರಜಾಶಕ್ತಿ ನಡಿಗೆ ನಿಮ್ಮ ಸಮಸ್ಯೆಗಳ ಮುಕ್ತಿ ಕಡೆಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪುನೀತ್. ಇದು ಬರೀ ಒಂದು ಕಾರ್ಯಕ್ರಮವಲ್ಲ, ಜನರ ಸಮಸ್ಯೆಗಳನ್ನ, ಕಷ್ಟಗಳನ್ನ ಅಧಿಕಾರಿಗಳ ಹಂತಕ್ಕೆ ತರುವಂತ ಒಂದು ಪ್ರಯತ್ನ, ಜನರ ಕಷ್ಟಗಳಿಗೆ ದನಿಯಾಗುವಂತ ಒಂದು ಪ್ರಯತ್ನ. ಸದ್ಯ ನಾನಿದೀಗ ತುಮಕೂರಿನ ವಾರ್ಡ್ ನಂಬರ್ 22 ಭಾರತಿ ನಗರದಲ್ಲಿದ್ದೇನೆ. ಇಲ್ಲಿನ ಜನರ ಬಳಿ ಹೋಗಿ ಇಲ್ಲಿ ಏನೆಲ್ಲ ಸಮಸ್ಯೆಗಳಿವೆ, ಏನೆಲ್ಲ ಕಷ್ಟಗಳಾಗ್ತಾ ಇದೆ ಅನ್ನೋದನ್ನ ಅವರ ಬಾಯಿಂದಲೇ ತಿಳ್ಕೊಂಡು ಅವರಿಂದಲೇ ಅಧಿಕಾರಿಗಳ ಹಂತಕ್ಕೆ ತರುವಂಥ ಕೆಲಸವನ್ನು ನಾನಿದೀಗ ಮಾಡ್ತಾ ಹೋಗ್ತೇನೆ. ಬನ್ನಿ, ಇದೀಗ ಜನರ ಒಟ್ಟಿಗೆ ಬೆರೆತು ಜನರ ಕಷ್ಟವನ್ನು ಕೇಳ್ತಾ ಹೋಗೋಣ. ಸರ್, ಏನು ಸಮಸ್ಯೆ ಇದೆ ನಿಮ್ಮ ಏರಿಯಾದಲ್ಲಿ? ಸರ್ ನಮಸ್ಕಾರ, ನನ್ನ ಹೆಸರು ನಾಗರಾಜ್ ಅಂತ, ಇಲ್ಲೇ ಸ್ಥಳೀಕರು, ವಾರ್ಡ್ ನಂಬರ್ 22. ಹಾಗಾಗಿ ಇಲ್ಲಿ ಒಂದೆಲ್ಲ ಸಮಸ್ಯೆ ಇರುತ್ತೆ, ತುಂಬ ಇದೆ. ಏನಪ್ಪ ಅಂದರೆ ಈಗ ಪ್ರತಿಯೊಂದು ನೀರಿಂದಾಗಿರ್ಬೋದು, ಆಮೇಲೆ ನೋಡಿ ಫುಲ್ ಕತ್ಲು, ಇಲ್ಲೆಲ್ಲ ಹಾವುಗಳು ಬರ್ತವೆ, ಸಣ್ಣ ಮಕ್ಕಳಿದ್ದಾವೆ. ಲೈಟೇ ಇಲ್ವಾ ಇಲ್ಲಿ? ಲೈಟೇ ಇಲ್ಲ, ನೋಡಿ ನೀವೇ ನೋಡ್ರಿ, ತೋರಿಸಿ. ಲೈಟೇ ಇಲ್ಲ ನೋಡಿ, ಇಲ್ಲಿ ಯಾವುದು ಲೈಟ್ ಇಲ್ಲ, ಮನೆಗಳು ಮಾತ್ರ ಇವೆ. ಲೈಟ್ ಎಷ್ಟು ವರ್ಷದಿಂದ ಲೈಟ್ ಇಲ್ಲ ಸರ್? ಅವಲೇ ತುಂಬ ಇದು ಚರಂಡಿ ಆದಾಗ್ಲಿಂದನೇ ಇಲ್ಲ ಸರ್. 2 ವರ್ಷ 3 ವರ್ಷದಿಂದ ಲೈಟೇ ಇಲ್ಲ ಇಲ್ಲಿ. ಕೇಳಿಲ್ವಾ? ನೀವು ಯಾರಿಗೂ ಹೋಗಿ ಕೇಳಿಲ್ವಾ? ಸರ್ ಕೇಳಿದ್ವಿ, ಹಾಕ್ಸಿ ಅಂತ ಹೇಳ್ಬಿಟ್ಟು ನಾವು ಬೇರೆಯವ್ರಿಗೆಲ್ಲ ಕೇಳಿದ್ವಿ. ಆಯಿತು ಮಾಡ್ತೀವಿ ಅಂತ ಹೇಳ್ತಾರೆ, ಭರವಸೆ ಕೊಡ್ತಾರೆ, ವಾಪಸ್ ಕಳಿಸ್ತಾರೆ. ಆಮೇಲೆ ಏನು ಮಾಡ್ತಾರೆ, ಈಗ ಇಲ್ಲಿ ಚರಂಡಿ ಮಾಡಿ ಹೆಚ್ಚು ಕಮ್ಮಿ 3 ರಿಂದ 3.5 ವರ್ಷ ಆಗೈತೆ. ಆ ಚರಂಡಿ ಮಾಡಿದ್ದು ಅದ್ರ ಒಳಗಡೆ ಇರೋದು ಕ್ಲೀನ್ ಮಾಡಿಲ್ಲ, ಇದುವರೆಗೂ ಕ್ಲೀನ್ ಮಾಡೋಕ್ಕೆ ಸಮೇತ ಬಂದಿಲ್ಲ. ಎಲ್ಲಿ ಚರಂಡಿ ಯಾವುದು ಸರ್? ಇಲ್ಲಿ ಮುಂದೆಗಡೆ ಅದು. ಬನ್ನಿ, ಇದೇ ಚರಂಡಿನಾ? ನೋಡಿ ಸರ್, ಒಂದ್ಸತಿ ನೀವೇ ನೋಡಿ ಚರಂಡಿ ಯಾವ ಥರ ಐತೆ. ಅಧಿಕಾರಿಗಳು ದಯವಿಟ್ಟು ಕಣ್ಬಿಟ್ಟು ನೋಡ್ಕೊಳ್ಳಿ, ನಿಮ್ಮ ಚರಂಡಿ ಎಷ್ಟರ ಮಟ್ಟಿಗೆ ಸ್ವಚ್ಛವಾಗಿದೆ. ವಾರ್ಡ್ ನಂಬರ್ 22 ಭಾರತಿ ನಗರದಲ್ಲಿರುವಂಥ ಚರಂಡಿ ಇದು ಯಾವುದೋ ಮಾಚಾ ಕಾಫಿ ಇದ್ದಂಗಿದೆ. ಪಾಚಿ ಸ್ವಾಮಿ, 1 ವರ್ಷ ಆಲೆ ಎತ್ತಿಗಳು 4-5 ವರ್ಷ ಆಯ್ತು. ಇದು ದುಡ್ಡು ಕೊಟ್ಟು ಕೆಫೆಲ್ ಕುಡಿಯುವಂಥ ಮಾಚಾ ಅಲ್ಲ, ಇದು ಪಾಚಿ ಕಟ್ಕೊಂಡು ಸೊಳ್ಳೆ ಸಿಕ್ಕಾಬಿಟ್ಟಿದ್ದಾವೆ. ಕ್ಲೀನಂತೂ ಮಾಡಿಲ್ಲ ಒಟ್ಟಿನಲ್ಲಿ ಸರ್. ಒಂದು ಸತಿನೂ ಕ್ಲೀನ್ ಮಾಡೋಕ್ಕೂ ಸಮೇತ ಬಂದಿಲ್ಲ. ಇದು ಚರಂಡಿ ಆದಾಗ್ಲಿಂದನೂ ಚರಂಡಿ ಮಾಡಿತ್ತಷ್ಟೇ, ಚರಂಡಿ ಆದಾಗ್ಲಿಂದ ಒಂದು ಸತಿನೂ ಕ್ಲೀನ್ ಮಾಡಿಲ್ಲ. ಆಮೇಲೆ ಸೊಳ್ಳೆ ಜಾಸ್ತಿ, ಮಕ್ಕಳಿದ್ದಾರೆ, ಅವ್ರು ಸೊಳ್ಳೆ ಕೊಡ್ಬಿಟ್ಟು ಹುಷಾರಿಲ್ಲ ಅವ್ರಿಗೆ. ಹಾಗಾಗಿ ಯಾರು ಕೇಳೋರು ಯಾರೂ ಇಲ್ಲ ಸರ್. ಕೇಳಿದ್ರೆ ಏನಂತ ಹೇಳ್ತಾರೆ ಅಧಿಕಾರಿಗಳಾಗಲಿ ಸಿಬ್ಬಂದಿಗಳಾಗ್ತೀವಿ ಅಂತ ಹೇಳ್ತಾರೆ. ಇವ್ರಿಗೆ ಕ್ಲೀನ್ ಮಾಡೋರಿಗೆ ಹೇಳಿದ್ರೆ ಅವ್ರಿಗೆ ಹೇಳ್ರಿ, ಮುನ್ಸಿಪಲ್ ಆಫೀಸರ್ಗಳು ಹೇಳಿ ಅಂತ ಹೇಳ್ತಾರೆ. ಅಲ್ಲಿ ಹೇಳಿದ್ರೆ ಅವ್ರು ಬರೋದಿಲ್ಲ, ಯಾರೂ ಬರೋದಿಲ್ಲ. ಒಂದೇ ಇಲ್ಲ ಸರ್, ಈಗ ನೀರಿನ ಸಮಸ್ಯೆ ಇತ್ತು. ನಾವು ಹಂಗೆ ಸ್ಟಾರ್ಟಿಂಗ್ ಕೇಳಿದಾಗ ಪೈಪು ಅಲ್ಲಿಂದ ಅಲ್ಲಿವರೆಗೂ ಹಾಕಿದ್ದಾರೆ, ಅದಕ್ಕೆ ಕಲೆಕ್ಷನ್ ಕೊಟ್ಟಿಲ್ಲ. ಪ್ರತಿಯೊಂದು ನೀರಿಗೂ ತೊಂದರೆ ಆಗ್ತದೆ. ಹೇಳಿ ಯಜಮಾನ್ರ, ಏನೋ ಸಖತ್ತಾಗಿ ಹೇಳ್ತಿದ್ದೀರಾ ಹೇಳಿ. ಅಲ್ಲ ಬುದ್ಧಿ, ಸ್ವಾಮಿಗಳು ಹುಟ್ಟಿ ಇದು ಬೆಳೆದಿರೋ ನಾಡು ಬುದ್ಧಿ. ದಯವಿಟ್ಟು, ಯಾಕೆಂದರೆ ಭಾರತಿ ನಗರದಲ್ಲಿ 30 ವರ್ಷ ಆಯಿತು ನಾವು ಬಂದು. ದಯವಿಟ್ಟು ಈ ಶಿವಕುಮಾರ್ ಸ್ವಾಮಿಗಳು ಊರು ರೋಡು ಚರಂಡಿ ಎಲ್ಲ ಮಾಡಿಕೊಟ್ಟವ್ರೆ. ಆದ್ರೂ ಏನು ಮಾಡ್ತೀರ, ರಾತ್ರಿ ಹೊತ್ನಾಗ ಈ ಮಾಂಸ, ಈ ಕಚಡ ತಂದ್ಬಿಟ್ರು ರಾತ್ರಿ ಹೊತ್ನಾಗ ಕಾಲಲ್ಲಿ ಒದ್ದೋಗ್ಬಿಡ್ತಾರೆ ಸ್ವಾಮಿ. ಕ್ಯಾಮ್ರಾಗಳಿಲ್ಲ, ಲೈಟ್ ಇಲ್ಲ, ಏನೋ. ದಯವಿಟ್ಟು ಶಿವಕುಮಾರ್ ಸ್ವಾಮಿಗಳನ್ನ ನಾನು ದೇವರು ಅಂತಿದ್ದೀನಿ ಬುದ್ಧಿ, ಅಷ್ಟೇ. ನಾನು ಇನ್ನೇನು ಕೇಳಲ್ಲ. ಯಾಕೆಂದರೆ ಟ್ಯಾಕ್ಸ್ ಕಟ್ತೀವಿ, ಕಂದಾಯ ಕಟ್ತೀವಿ, ಎಲ್ಲ ಕಟ್ತೀವಿ. ನಮ್ಗೆ ಈ ಖಾತೆನೂ ಆಗಲಿಲ್ಲ ಬುದ್ಧಿ. ಈ ಕಥೆನೂ ಆಗಿಲ್ವಾ? ಈಗ ಮನೆ ಬಾಗಿಲಿಗೆ ಹೋಗಿ ಈ ಖಾತೆ ಅಂತ ಹೇಳ್ಬಿಟ್ಟು ತುಮಕೂರವ್ರು ಮಾಡ್ತಿದ್ದಾರೆ, ಅದು ಬಂದಿಲ್ಲ ಇನ್ನು? ಇಲ್ಲ ಬುದ್ಧಿ, ದಯವಿಟ್ಟು. ನಾನು ಅರ್ಜಿ ಕೊಟ್ಟು ಆಲೆ 1 ವರ್ಷ ಆಯಿತು, ಇನ್ನವರೆಗೂ ಅಲ್ಲಿ ಹೋದ್ರೆ ಬತ್ತೈತೆ ಮನೆ ತಗ ಬರ್ತಾರೆ ಅಂತ. ದಯವಿಟ್ಟು ಶಿವಕುಮಾರ್ ಬಂದಿಲ್ಲ ಬುದ್ಧಿ. ಶಿವಕುಮಾರ್ ಸ್ವಾಮಿಗಳನ್ನ ಸಮಸ್ಯೆ ಆಗಬೇಕು. ಏನು ಅದು, ನಾವು ಟ್ಯಾಕ್ಸ್ 1 ರೂಪಾಯಿ ನಿಲ್ಲಿಸಿಲ್ಲ ಇಂಥವ್ರಿಗೂ. ನಾನು ತಾಂಡಾಗ್ಲಿಂದ ಟ್ಯಾಕ್ಸು ದಯವಿಟ್ಟು ಕೊಟ್ಟಿದ್ದೀವಿ. ಇಲ್ಲಿ ಎಲ್ಲ ರೋಡು ಚರಂಡಿ. ಆಮೇಲೆ ವಿದ್ಯಾವಾಣಿ ಕಾಲೇಜು ಐತೆ ಇಲ್ಲಿ. ಶಿವಕುಮಾರ್ ಸ್ವಾಮಿಗಳು ಅದು ಉದ್ಘಾಟನೆ ಮಾಡಿದ್ರು, ಅವರು ಇವ್ರದ್ದು ಎಲ್ಲ ಒಂದೇ. ಆದ್ರೂ ಇಲ್ಲಿ ರಾತ್ರಿ ಹೊತ್ನಾಗ ಹುಡುಗರು ಓಡಾಡೋಕ್ಕಾಗಲ್ಲ ಸ್ವಾಮಿ. ಏನು ಬೈಕ್ಗಳು ತಗೊಂಬಿಟ್ಟು ಆರಿಸ್ಕೊಂಡು ಹೋಗ್ತಾರೆ, ಇದನ್ನ ಮಾಡ್ತಾರೆ, ರೀಲಿಂಗ್ ಮಾಡ್ತಾರೆ ಸ್ವಾಮಿ. ದಯವಿಟ್ಟು ಇದನ್ನ ಹಂಸ್ಗಳು ಹಾಕಿ ಕೊಡಬೇಕು. ಕ್ಯಾಮ್ರಾ ಇಲ್ವಾ ಇಲ್ಲಿ? ಏನೂ ಇಲ್ಲ ಬುದ್ಧಿ. ದಯವಿಟ್ಟು
ಆ ಸ್ವಾಮಿಗಳು ಸತ್ಯವಾಗ್ಲೂ ನಾನು ಶಿವಕುಮಾರ್ ಸ್ವಾಮಿಗಳು ಅನ್ನ ತಿಂದಿದ್ದೀನಿ. ದಯವಿಟ್ಟು ಈ ರೋಡು ಇದನ್ನ ಸ್ವಚ್ಛ ಭಾರತ ಮೋದಿಯವ್ರ ಹತ್ರ ನಾವು ಹೇಳ್ತೀವಿ. ಅವ್ರು ಹೇಳ್ತಿರೋದು ಮೋದಿ ಅವ್ರದ್ದು ಸ್ವಚ್ಛ ಭಾರತ, ಇಲ್ಲಿ ವೀಲಿಂಗ್ ಮಾಡೋದು ನಿಲ್ಲಿಸ್ಬೇಕು, ನಮಗೆ ಕರೆಂಟ್ ಬೇಕು, ಲೈಟ್ ಬೇಕು. ಸದ್ಯಕ್ಕೆ ಇಲ್ಲಿ ಈ ಖಾತೆ ಆಗಿಲ್ಲ, ಮನೆಗೆ ಬರ್ತೀವಿ ಅಂತ ಹೇಳಿದ್ರೆ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಈಗ ನಾವು ನೋಡ್ತಾ ಇದ್ದೀವಿ, ಕಮಿಷನರ್ ಅವರು ಮನೆಗೆ ಹೋಗ್ತೀನಿ ಅಂತ ಹೇಳ್ತಿದ್ರು, ಬಟ್ ಎಲ್ಲಿ ಹೋಗಿದ್ದಾರೆ ಇವ್ರಿಗೆಲ್ಲ ಇನ್ನೂ ಸಿಕ್ಕಿಲ್ಲ. ಅಲ್ಲಿ ನೋಡ್ದಂಗೆ ಇನ್ನೂ ಕೂಡ ಸಮಸ್ಯೆ ಇದೆ. ಇನ್ನೂ ಏನೆಲ್ಲ ಸಮಸ್ಯೆ ಇದೆ? ಅದೇ ಸೊಳ್ಳೆಗಳು ಸಹ ಇಲ್ಲಿ ಇದೆಲ್ಲ ಚರಂಡಿಗಳು ಎಲ್ಲ ಮಕ್ಳುಗಳು, ಎಳೆ ಮಗ ಐತೆ ಮನೆಗೆ, ಸೊಳ್ಳೆ ಕಾಟ. ಎದ್ದೆಂಟ ಮಗ ಮನೆಗೆ ಇಲ್ಲ ಸೊಳ್ಳೆ ಕಟ್ತಕ್ಕೆ ದಿನ ಸಖತ್ ಸೊಳ್ಳೆ ಇದಾವ ಇಲ್ಲಿ. ಸೊಳ್ಳೆ ಬತ್ತಿ ಹಚ್ಕೊಬೇಕು, ಇಲ್ಲ ಸೊಳ್ಳೆ ಪರ್ದ ಹಾಕಿಲ್ಲ ನಿದ್ದೆ ಬರಲ್ಲ. ಅದು ಒಬ್ಬೊಬ್ರೆ ಬರ್ತೀವಿ ಸಹ, ನಾವು ಒಬ್ಳೆ ಮಗಳು ಒಬ್ಬೊಬ್ಳೆ ಬರ್ತೀವಿ. ಇಲ್ಲಿ ಕತ್ಲು ಭಯಂಕರ, ಬರೋದೇ ಇಲ್ಲ. ಅಲ್ಲೇ ಎಲ್ಲನ ಸಹ ಕೂತ್ಕೊಂಡ್ಬಿಡ್ತೀವಿ. ಅವಾಗ ಹುಡುಗರಿಗೆ ಹೇಳಿ ಕರ್ಸ್ಕೊಂಡು ಬರ್ತೀವ್ರಿ ಇಲ್ಲಿಗೆ. ಹೇಳಿ ಅಮ್ಮ, ಏನು ಸಮಸ್ಯೆ ಇದೆ ಇಲ್ಲಿ? ಇಲ್ಲಿ ಚರಂಡಿದು ಸೊಳ್ಳೆ ಜಾಸ್ತಿ, ಮಗು ಐತೆ ಸಿಕ್ಕಾಪಟ್ಟೆ ಸೊಳ್ಳೆ. ರಾತ್ರಿ ಹೊತ್ತು ಒಳಗಡೆನೂ ನಿದ್ದೆ ಮಾಡೋಕ್ಕಾಗಲ್ಲ, ಈಚೆನೂ ನಿದ್ದೆ ಮಾಡೋಕ್ಕಾಗಲ್ಲ. ಆಮೇಲೆ ನಮಗೆ ಸಮಸ್ಯೆ ಅಂದರೆ ಕರೆಂಟು ಎಳ್ಕೊಳಕ್ಕಾಗಲ್ಲ ಇಲ್ಲಿ. ಆಗ ಕಂಬ ಹಾಕ್ಕೊಡ್ರಿ ಅಂತಂದ್ರೆ ಇಲ್ಲಿ ಮುಂದಕ್ಕೆ ಬರಲ್ಲ ಅಂತಾರೆ. ಯಾಕೆ ಬರಲ್ವಂತೆ ಮುಂದಕ್ಕೆ? ಗೊತ್ತಿಲ್ಲ ಸರ್, ಅದೇನೋ ಮುಂದಕ್ಕೆ ಬರಲ್ಲ ಅಂತಾರೆ. ಅಲ್ಲ, ಮನೆಗಳಿದಾವೆ, ಕಂಬ ಬರ್ಬೇಕಲ್ವಾ? ಇಲ್ಲ ಬರಲ್ಲ, ಬಂದಾಗ ಹಾಕ್ಕೊಡ್ತೀವಿ ಅಂತಾರೆ. ಹಿಂದೆ ಅಲ್ಲಿ ಮನೆ ಮೇಲೆ ಎಳ್ಕೊಂತೀರಾ, ನಮಗೆ ಕೊಡಲ್ಲ ಅಂತ ಗಲಾಟೆ ಮಾಡ್ತಾರೆ ಹಿಂದೆ ಇರೋರು. ಈಗ ಎಳ್ಕೊಂಡಿದೀವಿ ಐತೆ, ಯಾವಾಗಲೂ ಗಲಾಟೆ ಮಾಡ್ತಾರೆ. ಬಟ್ ಕ್ಲೀನ್ ಇಲ್ಲ. ಇಲ್ಲ ಕ್ಲೀನ್ ಮಾಡಲ್ವಾ? ಇಲ್ಲ, ನೋಡಿ ಮಣ್ಣೈತೆ. ಮಧ್ಯಾಹ್ನ ಎಲ್ಲ ನಮ್ಮ ಯಜಮಾನ ಎಲ್ಲ ತೆಗ್ದಾಕಿರು, ಸಿಕ್ಕಾಪಟ್ಟೆ ನೀರು ಕಟ್ಕೊಂಡ್ಬಿಟ್ಟಿತ್ತು. ತಿರ್ಗಾ ಎಲ್ಲ ಮಣ್ಣೆಲ್ಲ ಬಾಚಾಕಿ ಇದನ್ನೆಲ್ಲ ಅಚ್ಕಟ್ ಮಾಡಿ ಚೀಲಗಳೆಲ್ಲ ಅವೇ ಇದ್ರ ತುಂಬಲ್ವ, ಚೀಲಗಳೆಲ್ಲ ತೆಗ್ದಾಕಿರು. ಮುನ್ಸಿಪಲ್ ಅವ್ರು ಬರ್ತಿಲ್ವಾ? ಬರ್ತಾರೆ ಅಂದ್ರೆ ಅವ್ರನ್ನ ಕೇಳಿದ್ರೆ ಇದಕ್ಕೆ ಕಂಪ್ಲೇಂಟ್ ಮಾಡ್ರಿ, ಅವರು ಚರಂಡಿ ತೆಗ್ದು ಹೋಗ್ತಾರೆ ಅಂತಾರೆ. ರೋಡ್ ಮಾತ್ರ ಕ್ಲೀನ್ ಮಾಡ್ಕೊಂಡು ಹೋಯ್ತಾರೆ. ಅದೇ ರೋಡ್ ಬಿಟ್ರಿ ಇನ್ನೇನು ಮಾಡ್ತಿಲ್ಲ ಅವರು. ರೋಡ್ ಮಾತ್ರ ಕ್ಲೀನ್ ಮಾಡ್ಕೊಂಡು ಹೋಯ್ತಾ ಇರ್ತಾರೆ, ಚರಂಡಿ ಮಾತ್ರ ಕ್ಲೀನ್ ಮಾಡಲ್ಲ. ಒಳ್ಳೆ ಪ್ರಾಬ್ಲಮ್ ಇದೆ ನಿಮಗೆ? ಐತೆ. ಅಯ್ಯೋ, ಒಂದಲ್ಲ ಎರಡಲ್ಲ, ತುಂಬಾ ಪ್ರಾಬ್ಲಮ್ಮು. ಅಮ್ಮ, ಏನೇನಿದೆ, ಇನ್ನೇನು ಸಮಸ್ಯೆ ಇಲ್ಲಿ ನಿಮಗೆ? ಅಯ್ಯೋ, ನಮ್ಗ ಸಿಕ್ಕಾಪಟ್ಟೆ ಸೊಳ್ಳೆ, ಕರೆಂಟ್ ಇರಲ್ಲ. ಆಮೇಲೆ ಸೊಳ್ಳೆ ಕರೆಂಟ್ ಅಲ್ಲ, ಅಲ್ಲಿ ಚರಂಡಿ ಮೇಲೆ ಏನು ಹಾಕಿಲ್ಲ, ಅಲ್ಲಿ ಓಡಾಡಕ್ಕೆ ಆಗಲ್ಲ. ಸಿಕ್ಕಾಪಟ್ಟೆ ವಾಸನೆ ಬರ್ತೈತೆ. ಅಲ್ಲೈತೆ ದೊಡ್ಡ ಚರಂಡಿ ಏಕೈತಲ್ಲ, ಅದ್ರ ಮೇಲೆ ಏನೂ ಹಾಕಿಲ್ಲ, ಸ್ಲಾಬ್ ಹಾಕಿಲ್ಲ, ಏಕನ್ನು ಹಾಕಿಲ್ಲ. ಓಡಾಡಕ್ಕೆ ಆಗಲ್ಲ, ಅದನ್ನ ದಾಟಕತ್ತದ ಹೋಗ್ಲಿ ಹೆಂಗಸ್ರುಗಳು. ಚರಂಡಿ ಏಕೈತಲ್ಲ. ಅಮ್ಮ, ಏನು ನಿಮ್ಮ ಸಮಸ್ಯೆ? ಏನು ಏನೇನೆಲ್ಲ ಸಮಸ್ಯೆ ಅಂತ ಏನು ಹೇಳೋಣ ಸರ್? ಇಲ್ಲಿ ನೋಡಿದ್ರೆ ಆ ಮೂಲೆಯಿಂದ ಈ ಮೂಲೆವರೆಗೂ ಬರೀ ಕತ್ಲೆ. ಹೆಣ್ಮಕ್ಳು ಬಂದು ಆಚೆ ಓಡಾಡೋಕ್ಕಾಗ್ತಾ ಇಲ್ಲ. ನಾವು ಅಲ್ಲಿ ಹಿಂದಿಂದೇನೆ ಫಾಲೋ ಮಾಡ್ಕೊಂಬರ್ತಾರೆ ಇವ್ರು ಬಂದರೆ. ಆಮೇಲೆ ನಮ್ಮದು ಹೋಟ್ಲು ಕೂಡ ಇದೆ, ಬಿಸ್ನೆಸ್ಸು. ನಾವು ಬರೋದೇ 11:30, 12 ಆಗುತ್ತೆ. ನಾವು ಯಾವ ರೀತಿ, ಇದೇನು ಹಳ್ಳಿನ, ಕಾಡ, ಇಲ್ಲ ಸಿಟಿನ? ಇದಕ್ಕೆ ಯಾರು ಜವಾಬ್ದಾರಿನೇ ಇಲ್ವಾ? ಇದಕ್ಕೆ ಯಾರು ಕೌನ್ಸಿಲರೇ ಇಲ್ವಾ? ಇದಕ್ಕೇನು ನಾವು ಮಾಡಬೇಕು ಪರಿಹಾರ? ಮೋರಿ ನೋಡಿದ್ರೆ ತುಂಬ ಅರಿಯುತ್ತೆ. ಡ್ರೈನೇಜ್ನವರು ಅದು ಯಾರು ಬಂದ್ಬಿಟ್ಟು ಅದು ಮೋರಿ ಒಳಗೆ ಕ್ಲೀನ್ ಮಾಡ್ತಿಲ್ವಾ? ಏನು ಡ್ರೈನೇಜು ಯಾರು ಬರ್ತಾ ಇಲ್ಲ ಈ ಕಡೆ. ರೀಸನ್ನೇ ಬರ್ತಾನೆ ಇಲ್ಲ. ನಾವೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ನೋಡ್ರಿ, ಚರಂಡಿ ನೋಡ್ರಿ ಹಿಂಗ್ ತುಂಬ ಅರಿಯುತ್ತೆ. ಹೆಣ್ಮಕ್ಳು ನಾವೇನ್ ಮಾಡೋಣ? ಸದ್ಯಕ್ಕೆ ಈ ಚರಂಡಿ ಇವರಿಗೆ ಸಮಸ್ಯೆ ಆಗಿದೆ. ಇದೇ ಚರಂಡಿನಾ? ಹೌದು, ಎಲ್ಲ ಈಗ ಏಕ ಮಾಡಿದ್ದಾರೆ. ಏನಕ್ಕೆ ಮಾಡಿದ್ರು ಇದು? ಮೋರಿ ಮಾಡಿದ್ಮೇಲೆ ಇದು ಮುಚ್ಚೋದು ಜವಾಬ್ದಾರಿ ಅವ್ರದೇ ತಾನೆ. ಇದ್ರೊಳಗೆ ಯಾರು ಬಿದ್ರು ಸತ್ರು ಯಾರು ಏನಿಲ್ಲ. ಆಗ್ಲೇ ಆಲ್ರೆಡಿ ನಾಯಿ, ಬೆಕ್ಕು ಎಲ್ಲ ಸತ್ತಿ ಕೊಳ್ತು ಹೋಗ್ತಿದೆ. ಒಟ್ಟಿನಲ್ಲಿ ಇದು ಭಾರತೀ ನಗರ ಸಮಸ್ಯೆಗಳ ಸಾಗರ ಎಲ್ಲ ಆಗ್ತಾ ಇದೆ. ಇದು ಏನಕ್ಕೆ ಇದು ಅಲ್ಲಿಗೆ ಕಟ್ಕೊಂಡಿರೋದು? ಏನಕ್ಕೆ? ಅದ್ರ ಮೇಲೆ ಓಡಾಡಕ? ಮಕ್ಕಳು ಸಡನ್ ಆಗಿ ಬಂದ್ರೆ ಏನ್ ಮಾಡ್ಬೇಕು? ಮನೆ ಇರೋದು ಇಲ್ಲೇನೆ, ಹೆಂಗ್ ಓಡಾಡ್ತಾರ ಅವರು? ಸದ್ಯಕ್ಕೀಗ ಇಲ್ಲಿ ಸಮಸ್ಯೆ ಆಗ್ತಾ ಇರೋದೇನಪ್ಪ ಅಂತಂದ್ರೆ, ಚರಂಡಿಯನ್ನ ಕಟ್ಟಿದ್ದಾರೆ, ಅದ್ರ ಮೇಲೆ ಸ್ಲ್ಯಾಬ್ ಆಗದೆ ಇರೋದಕ್ಕೆ ಇಲ್ಲಿ ಸಖತ್ ಸಮಸ್ಯೆ ಆಗ್ತಾ ಇದೆ. ಯಾರು ಕೂಡ ಓಡಾಡಕ್ಕಾಗ್ತಾ ಇಲ್ಲ. ಅವ್ರೀಗ ಅಲ್ಲಿ ಕೆಲವೊಂದಿಷ್ಟು ದಿಮ್ಮಿಗಳನ್ನ ಹಾಕೊಂಡು, ಮರದ ಪೋಲ್ಗಳನ್ನ ಹಾಕೊಂಡು ಅದ್ರ ಮೇಲೆ ಓಡಾಡೋಂಥ ಕೆಲಸ ಮಾಡ್ತಾ ಇದ್ದಾರೆ. ನಿಂತ್ಕೊಂಡು ಕೆಲಸಗಳನ್ನ ಮಾಡುವಂಥದ್ದು ಮಾಡ್ತಾ ಇದ್ದಾರೆ. ಇದು ಭಾರತೀ ನಗರ 22ನೇ ವಾರ್ಡು. ಈ ಹನುಮಂತಪುರಕ್ಕೆ ಹೋಗುವಂಥ ಸರ್ವಿಸ್ ರಸ್ತೆಯಲ್ಲಿ ಇರುವಂಥ ಏರಿಯಾ ಇದು. ಕ್ಯಾಮ್ರಾ ಇಲ್ಲ, ಒಂದು ಲೈಟ್ ಇಲ್ಲ, ಹೆಣ್ಮಕ್ಳು ಓಡಾಡೋದಕ್ಕಾಗಲ್ಲ. ನಾವು ಕಾಡಲ್ಲಿದ್ದೀವ, ಎಲ್ಲಿದ್ದೀವಿ ಅಂತ ಗೊತ್ತಾಗ್ತಿಲ್ಲ ಅಂತ. ಇದು ಕಾಡು ಥರನೇ ಕಾಣಿಸ್ತಾ ಇದೆ ಹೇಳಬೇಕು ಅಂದರೆ. ನೋಡಿ, ಒಂದೇ ಒಂದು ಲೈಟ್ ಇಲ್ಲ, ಯಾವುದೂ ಕೂಡ ಒಂದು ಕ್ಯಾಮ್ರಾ ಇಲ್ಲ.
ವೀಲಿಂಗ್ ಬೇರೆ ಮಾಡ್ತಾರಂತ ಇಲ್ಲಿ. ಯಾಕೆಂದ್ರೆ ಇಲ್ಲಿ ಕಾಲೇಜ್ ಇದೆ ಪಕ್ಕದಲ್ಲಿ, ಪಾಪ ಹುಡುಗಿರು ಹೋಗ್ತಿರ್ತಾರೆ, ಹುಡುಗರಿಗೆ ಜೋಶು, ವೀಲಿಂಗ್ ಹೊಡೆದ್ರೆ ನಮಗೆ ಹುಡುಗಿರು ನೋಡ್ತಾರೆ ಅನ್ನೋ ಜೋಶಲ್ಲಿ ಇಲ್ಲಿ ವೀಲಿಂಗ್ ಹೊಡಿತಾರಂತೆ. ಕ್ಯಾಮ್ರಾ ಇಲ್ಲ ರೆಕಾರ್ಡ್ ಮಾಡೋದಕ್ಕೆ, ಲೈಟ್ ಇಲ್ಲ ಯಾರು ಅಂತ ಇವ್ರು ರೆಕಾರ್ಡ್ ಮಾಡೋದಕ್ಕೂ. ಇವ್ರು ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ಹಾಕ್ತೀವಿ ಅಂದ್ರೂ ಕೂಡ ಲೈಟ್ ಇಲ್ಲ, ಏನು ಕಾಣಿಸಲ್ಲ. ಹೇಳಿ ಸರ್ ಇನ್ನೇನು ಸಮಸ್ಯೆ? ಸರ್ ಇನ್ನೂ ಒಂದು, ಈಗ ಇಲ್ಲಿ ನಾವು ನೋಡ್ರಿ ಇಷ್ಟು ಮನೆ ಇದಾವೆ, ಇಷ್ಟೊಂದು ಮನೆ ಇದ್ದಾವೆ. ಇಲ್ಲಿ ನಾವು ಓಡಾಡ್ಬೇಕಾದ್ರೆ ಸಡನ್ನಾಗಿ ನಾವು ಬರ್ಬೇಕಾದ್ರೆ ಗಾಡಿಗಳು ಜೋರಾಗಿ ಬರ್ತವೆ. ಹಂಸ ಹಾಕ್ಬೇಕಂತ ಹೇಳ್ಬಿಟ್ಟು ಮನೆ ಅರ್ಜಿ ಕೊಟ್ಟಿದ್ದೀನಿ, ಅದಕ್ಕೂ ಸಮೇತ ಇನ್ನೂ ರೆಸ್ಪಾನ್ಸ್ ಮಾಡಿಲ್ಲ. ಅಲ್ಲೊಂದು ಈ ಕಡೆಗೆ ಒಂದು ಹಂಸಗಳು ಹಾಕ್ಬಿಟ್ರೆ ಅನುಕೂಲ ಆಗುತ್ತೆ. ಆಮೇಲೆ ನೀರಿನ ಪೈಪ್ ಇಲ್ಲಿವರೆಗೂ ಬಂದಿದೆ ಸರ್. ನಮ್ಮ ನೀರಿನ ಸಮಸ್ಯೆ ಒಂದು, ನೀರಿಂದು ಇಂಪಾರ್ಟೆಂಟು. ನೀರು ಆ ಕಡೆಯಿಂದ ಹೋಗಿ ನೋಡಿ, ಇವರು ತಿಮ್ಮಣ್ಣವ್ರು ಇದ್ದಾರಲ್ಲ, ಇವರು ಪಾಪ ಟ್ಯಾಂಕರಲ್ಲಿ ಹೊಡೆಸ್ಕೊಂಡು ಅವರು ತುಮಕೂರಲ್ಲಿ ಇದ್ಕೊಂಡು ಕುಡಿಯಕ್ಕೆ ನೀರಿಲ್ವಾ? ಕುಡಿಯಕ್ಕೆ ನೀರಿಲ್ಲ ಸರ್. ಈ ಮೊನ್ನೆಯಿಂದ ನೀರು ಒಂದು ಸ್ವಲ್ಪ ಬರ್ತೈತೆ. ಅಲ್ಲ, ಇದು ತುಮಕೂರಿಗೆ ಕುಡಿಯಕ್ಕೆ ನೀರಿಗೇನು ಸಮಸ್ಯೆನೇ ಇಲ್ಲ, ಎಲ್ಲ ಚೆನ್ನಾಗಿದೆ ಅಂತಾರೆ. ನೀರು ಬಿಡ್ತಾನೆ ಸರ್, ನೀರಿಂದ ಏನಿಲ್ಲ ಬಿಡ್ತಿರ್ತಾನೆ. ಈಗೆಲ್ಲ ಇದಾಗಿತ್ತು, ನಮ್ದೇನೋ ಪೈಪ್ ಏನೋ ಕಟ್ಕೊಂಡು ಒಂದಿಟ್ಟು ಇದಾಗಿತ್ತು. ಈ ನೀರು ಇದ್ದೇನು ಸಮಸ್ಯೆ ಟ್ಯಾಂಕರಲ್ಲಿ ಹೊಡಿಸ್ತಿದ್ದೀರಿ ಈಗ? ಇಲ್ಲ, ಮೊನ್ನೆ ಹೊಡೆಸ್ತಿದ್ದ ಸರ್, ಈಗ ಬಿಟ್ಟಿದ್ದೀವಿ. ಹಂಗಾಗಿ ಹೇಳಿ ಅಮ್ಮ, ಇನ್ನೇನು ಹೇಳ್ತಿದ್ರಿ ಸರ್? ಅದೇ ಸರ್, ಹೆಣ್ಮಕ್ಳು ನಾವು ಹೆಂಗೆ ತಿರ್ಗಾಡೋಣ ಸರ್? ಹೆಣ್ಮಕ್ಳದೇ ಪ್ರಾಬ್ಲಮ್ ಆಗಿರೋದು. ಶಕೆ ಅಂತ ಅರ್ಧ ರಾತ್ರಿ ಬರ್ತೀವಿ ಆಚೆಗೆ ಅಂದರೆ ಫುಲ್ ಕಾಡು ಥರ ಗೌ ಅನ್ನುತ್ತೆ. ಕರೆಂಟ್ ಹೋಯ್ತು ಅಂದರೆ ಒಳಗೆ ಕೂತ್ಕೊಳ್ಳೋಕ್ಕಾಗಲ್ಲ, ಆಚೆ ಬರೋಕ್ಕಾಗಲ್ಲ. ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ, ಮಕ್ಳುಗಳು ಕೂಡ ಹುಷಾರಿಲ್ದಂಗೆ ಆಗ್ತಿದ್ದಾರೆ. ನಾವು ಎಲ್ಲಿ ಬಂದು ಕೂತ್ಕೊಳ್ಳೋಣ? ಇದರಲ್ಲಿ ಸಂದಿಲ್ ಬಂದು ಯಾವ ಎಲ್ಲಿ ಕೂತಿದ್ದಾನೆ ಅಂತಲೂ ಕೂಡ ಭಯ ಆಗುತ್ತೆ ನಮಗೆ. ಆಚೆ ಬರ್ದಿಲ್ಲ ಅಂತ ಪರಿಸ್ಥಿತಿ ಆಗಿದೆ ಇಲ್ಲಿ ಹೆಣ್ಮಕ್ಳಿಗೆ. ಯಾರು ಬಂದಿದ್ದಾರೆ ಸರ್? ಯಾರಿಗೆ ಅಂತ ಹೇಳೋಣ ನಾವು ಇವಾಗ? ಯಾರಿಗೂ ಗಪ್ಸೋಣ? ಯಾರೇ ಹೇಳಿದ್ರು ಕೂಡ ರೀಸನ್ ಯಾರು ತಗೊಳ್ತಿಲ್ಲ. ಅದು ಈ ಕಡೆ ಏನಿಲ್ಲ ಅಂದರೂ ಒಂದು 20 ಮನೆ ಇದೆ ಈ ಸೈಡು. ನಾವು ಹೆಣ್ಮಕ್ಳು ಏನು ಹಗ್ಲೊತ್ತು ಮಾತ್ರ ಓಡಾಡ್ಬೇಕಾ? ರಾತ್ರಿ ಹೊತ್ತು ಓಡಾಡಂಗಿಲ್ವಾ? ಏನು ಮಾಡೋಣ ನಾವು? ಅಲ್ಲ, ಈಗ MLAಗಳು ಗೆದ್ದ ಮೇಲೆ ಬಂದೇ ಇಲ್ಲ, ಯಾರು ಬಂದಿಲ್ಲ, ಅಧಿಕಾರಿಗಳು ಯಾರು ಬಂದಿಲ್ಲ, ಯಾರು ಬಂದಿಲ್ಲ. ನೀವು ಕೇಳಿಲ್ವಾ? ಏನಂತ ಕೇಳಿದ್ರು ಬಂದ ನಾವೇನು ಮಾಡೋಣ ಸರ್? ಬಂದೇ ಇಲ್ಲ. ಬಂದಿಲ್ಲ. ಯಾವಾಗ ಬಂದಿದ್ದು ಲಾಸ್ಟ್ ಅವರು? ಎಲೆಕ್ಷನ್ ಟೈಮ್ ಮುಂಚೆ ಬರ್ತಾರೆ. ಬಂದಿದ್ರು ಸರ್. ವೋಟ್ ಹಾಕಾದ್ಮೇಲೆ ಇಲ್ಲ? ಇಲ್ಲ, ಬಂದೇ ಇಲ್ಲ. ನಮ್ಮಂತ ಬಡವರು ಅವ್ರ ಕಣ್ಣಿಗೆ ಬೀಳಲ್ಲ ಸರ್, ಶ್ರೀಮಂತರು ನೋಡ್ತಾರೆ. ಹ್ಞೂ ಸರ್. ಎಲ್ಲ ವ್ಯಾಪಾರ ಮಾಡೋರೆ ಬರೋದು. ನೋಡಿ, ಗಾಡಿಗಳು ನಿಂತಿದ್ದಾರೆ, ಹೂವಿನ ವ್ಯಾಪಾರದವ್ರು ಇದ್ದಾರೆ. ಹೂವಿನ ವ್ಯಾಪಾರ ಮಾಡ್ಕೊಂಡು ಅವಳು 11 ಗಂಟೆ 12 ಗಂಟೆಗೆ ನೈಟ್ ಬರೋದು. ಆ ಹುಡುಗಿನು ನಮ್ದು ಹೋಟ್ಲಿದೆ, ನೈಟ್ ಬರ್ತೀವಿ. ಆ ಬಿಡ್ಜಡೆ ಟರ್ನ್ ಆಗ್ಬೇಕಾರೆ ಗಂಡಸರುಗಳು ಎಷ್ಟು ಜನ ನಿಂತಿದ್ದಾರೆ, ನಾವ್ ಹೆಂಗ್ ಬರೋಣ? ಯಾವ ಭಯ ಇದೆ? ಬರೇ ಕುಡುಕ್ರೆ ನಾವು ಕತ್ಲಾಗ ನೋಡಿರ್ತೀವ. ಹಾ, ಹೇಳಿ ಸರ್. ಲೈಟ್ ಹಾಕ್ಸ್ಕೊಡಿ ಅಂತ ಕೇಳಬೇಕಲ್ವಾ ನೀವು? ಕೇಳಿದ್ರೆ ಅವ್ರ ಕಿವಿಗೆ ಬೀಳಲ್ಲ ಸರ್. ಹಾ, ಬೀಳಲ್ಲ. ಬಡವ್ರು ಏನು ಬಿಡು ಅಂತ ಹೋಗ್ತಾರೆ. ಬಡವ್ರನ್ನ ಒಂದ್ ಕಡೆಗೆ ನೋಡ್ತಿದಾರ, ತಟ್ಟೆ ತೂಕ ಹಾಕ್ತಾರ ಅವರು. ಹಂಗೆ ಮಾತಾಡೋದು. ಬಡವ್ರನ್ನೇ ಒಂಥರ, ಸಾವುಕಾರನೇ ಒಂಥರ ನೋಡ್ತೀರ ಅಂತ ಕೇಳಿದೆ. ಅದೇ ನಾವು ಓಟ್ ನಮ್ಗೆ ಅಚ್ಚುಕಟ್ಟಾಗಿ ಮಾಡಿಕೊಡ್ರಿ, ಸರಂಡಿ ಪರಂಡಿ ಎಲ್ಲ ಇಲ್ದ್ರೆ ಓಟ್ ಹಾಕೋದೇ ಇಲ್ಲ ಅಂತ ಕೇಳ್ತೀವಿ ಸರ್. ಕಸ ಸಿಕ್ಕಾಪಟ್ಟೆ ಹಾಕ್ತಾರೆ ಸರ್. ಕಸ ಎಷ್ಟಾಗ್ತಾರೆ ಅಂದರೆ, ನೀವು ಈಗ ಹೋಗಿ ಬೆಳಗ್ಗೆ ಅಷ್ಟೊತ್ತಿಗೆ ಬನ್ನಿ, ಕಸ ಎಲ್ಲ ಸಿಕ್ಕಾಪಟ್ಟೆ ಸುರಿತಾರೆ. ಆಮೇಲೆ ಪಿಟ್ಟಿಂದು ಲಾರಿಗಳೆಲ್ಲ ತಂದ್ಬಿಟ್ಟು ಆ ಮೂಲೆಗೆ ಎಲ್ಲ ಸುರಿತಾರೆ. ಅಲ್ಲಿ ಡ್ರಂಪ್ ಮಾಡ್ತಾರೆ, ಆ ಮೂಲೆಗೆ ಡ್ರಂಪ್ ಮಾಡ್ತಾರೆ, ಆ ಚೇಂಬರ್ಗೆ ಬಿಡ್ತಾರೆ. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಕರೆಂಟು ಇಲ್ದಿದ್ದ ಕಾರಣದಿಂದ ಸಿಕ್ಕಾಪಟ್ಟೆ ಗಂಡಸರು ಎಲ್ಲರೂ ಓಡಾಡ್ತಾ ಇದ್ದಾರೆ. ಪಾಪ ಹೆಣ್ಮಕ್ಳು ಆಚೆ ಬರೋಕ್ಕಾಗೋದಿಲ್ಲ. ಹಂಗಾಗಿ ಲೈಟ್ ಅಂತೂ ಬೇಕೇ ಬೇಕಾಗುತ್ತೆ. ಲೈಟ್ ನಮಗೆ ಮಾಡಿಕೊಡ್ಬೇಕಾಗುತ್ತೆ ಅವ್ರು ಬಂದಿರೋರು. ಒಟ್ಟಿನಲ್ಲಿ ಸದ್ಯಕ್ಕೆ 22ನೇ ವಾರ್ಡು ಭಾರತೀ ನಗರದಲ್ಲಿ ಸಮಸ್ಯೆಗಳು ತಾಂಡವ ಆಡ್ತಾ ಇರೋದಂತೂ ನಿಜಕ್ಕೂ ಕೂಡ ಸತ್ಯ. ಅವ್ರು ಹೇಳ್ತಾ ಇರೋದು ಏನಪ್ಪ ಅಂತಂದರೆ, ನಮಗೆ ಇಲ್ಲಿ ಮೂಲಭೂತ ಸೌಕರ್ಯಗಳಾದಂಥ ಚರಂಡಿ ಮಾಡಿದ್ದಾರೆ, ಆದರೆ ಚರಂಡಿಗೆ ಸ್ಲ್ಯಾಬನ್ನು ಹಾಕಿಲ್ಲ. ಮತ್ತು ನಾವಿಲ್ಲಿ ಸರ್ವಿಸ್ ರೋಡ್ ಪಕ್ಕದಲ್ಲೇ ಇರೋದ್ರಿಂದ ವಾಹನಗಳ ಸಂಚಾರವು ಕೂಡ ಜಾಸ್ತಿ ಆಗ್ತಾ ಇದೆ. ಒಂದು ಹಂಪನ್ನು ಇಲ್ಲಿ ಹಾಕಿ ಅಳವಡಿಸಿಕೊಟ್ರೆ ನಮಗೆ ಓಡಾಡೋದಕ್ಕೆ ಕೂಡ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇರುವಂಥದ್ದು. ಮತ್ತು ಮಧ್ಯರಾತ್ರಿ ಮತ್ತು ಸಂಜೆ ಸಮಯದಲ್ಲಿ ವೀಲಿಂಗ್ ಹೆಚ್ಚಾಗ್ತಾ ಇರೋದ್ರಿಂದ ಇಲ್ಲಿ ಒಂದು ಕ್ಯಾಮ್ರಾ ಅಳವಡಿಸಿದ್ರೆ ಎಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ. ಮತ್ತು ಇಲ್ಲಿ ರಾತ್ರಿ ಹೊತ್ತಿನಲ್ಲಿ ಹೆಚ್ಚಾಗಿ ಓಡಾಡೋದಕ್ಕೆ ನಮಗೆ ಲೈಟ್ ವ್ಯವಸ್ಥೆ ಇಲ್ಲ ಅಂತ ಹೇಳ್ತಾ ಇರೋದು. ಇದು ಸುಳ್ಳಲ್ಲ, ನಿಜಕ್ಕೂ ಕೂಡ ಇಲ್ಲಿ ನೀವು ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ, ಲೈಟ್ ಇಲ್ಲಿ ನಿಜವಾಗಿಯೂ ಕೂಡ ಇಲ್ಲ. ಇಲ್ಲಿ ಗಾಡಿಗಳು ಓಡಾಡಬೇಕಾದ್ರೆ ಏನು ಲೈಟ್ ಕಾಣಿಸ್ತಾ ಇದೆ, ಈಗ ನಾವು ಹಾಕಿರುವಂಥ ಲೈಟ್ ಏನು ಕಾಣಿಸ್ತಾ ಇದೆ, ಅದು ಬಿಟ್ಟು ಬೇರೆ ಯಾವುದೇ ರೀತಿಯ ಲೈಟ್ ಅಂತೂ ಇಲ್ಲಿ ಇಲ್ಲ. ಇಲ್ಲಿ ಭಾರತೀ ನಗರಕ್ಕೆ ಇನ್ನಾದರೂ ಅಧಿಕಾರಿಗಳು ಬರ್ತಾರಾ, ಬಂದಿರೋ ಸಮಸ್ಯೆಗಳನ್ನು ಆಲಿಸಿ ಬಗೆಹರಿಸ್ತಾರ ಅಂತ ನಾವು ಕಾದು ನೋಡಬೇಕಾಗಿದೆ. ಅವ್ರು ಹೇಳ್ತಾ ಇದ್ರು MLA ಗೆದ್ದಾದ್ಮೇಲೆ ಬಂದಿರೋದು, ಗೆದ್ದಾದ್ಮೇಲೆ ಬಂದೇ ಇಲ್ಲ ಸ್ವಾಮಿ, ಓಟ್ ಕೇಳಕ್ಕೆ ಮಾತ್ರ ಬಂದಿದ್ರು ಅಂತ ಹೇಳ್ತಿದ್ದಾರೆ. ಇನ್ನೊಂದ್ಸತಿ ಬಂದರೆ ಓಟು ಹಾಕಲ್ಲ ಅಂತ ಹೇಳ್ತಿದ್ದಾರೆ. ನಗರ ಶಾಸಕರೇ, ಇದು ನಿಮ್ಮದೇ ಕ್ಷೇತ್ರ, ನೀವು ಮಾಡಬೇಕಾಗಿರುವಂಥ ಕೆಲಸ ನೋಡಿ. ಲೈಟ್ ಇಲ್ಲ, ಇಲ್ಲಿ ಯಾರು ನಿಂತಿದ್ದಾರೆ ಅನ್ನೋದು ಕೂಡ ಕಾಣಿಸಲ್ಲ. ಇಷ್ಟೆಲ್ಲ ಸಮಸ್ಯೆ ಭಾರತೀ ನಗರದ ಜನರಿಗೆ ಆಗ್ತಾ ಇದೆ. ಇನ್ನೇನು ಸಮಸ್ಯೆ ಯಜಮಾನ್ರೆ? ಇನ್ನೇನು ಇಲ್ವಾ ಸಮಸ್ಯೆ? ಇನ್ನೇನಿಲ್ಲ ಸರ್, ಅದೇ ನೀರಿಂದೊಂದು, ಈಗ ಕರೆಂಟಿಂದೊಂದು, ಚರಂಡಿದೊಂದು.
ಇಷ್ಟು ಸಮಸ್ಯೆ ಅಷ್ಟೇ ಬಗೆಹರಿದ್ರೆ ಸಾಕು ಸಮಸ್ಯೆ ನಿಮ್ಗೆ. ಅಷ್ಟೇ ಇದು. ಸರ್ ಅದೇ ಸೊಳ್ಳೆಕಾಯಿ ಇನ್ನು ಮಾಡೋಕ್ಕಾಗಲ್ಲ. ಇಲ್ಲಿವರೆಗೂ ಬಂದಿದೆ ಸರ್. ಪೈಪ್ ಏನೋ ಬಂದೈತೆ ಪೈಪ್ ಈ ಕಡೆ ಕಲೆಕ್ಷನ್ ಕೊಟ್ಟಿಲ್ಲ, ಆ ಕಡೆ ಕಲೆಕ್ಷನ್ ಕೊಟ್ಟಾರೆ. ಒಟ್ಟಿನ ಸಮಸ್ಯೆ ಜಾಸ್ತಿ ಇದೆ. ಸಮಸ್ಯೆ ಜಾಸ್ತಿ ಇದೆ. ಓಕೆ, ಇದಿಷ್ಟು ಸಮಸ್ಯೆಗಳನ್ನು ಅವರು ಬಗೆಹರಿಸಬೇಕು ಅಂತ ಕಾಯ್ತಾ ಇರುವಂಥದ್ದು. ಈಗ ಮುಂದೂ ಕೂಡ ಹೋಗೋಣ, ಇನ್ನೇನು ಸಮಸ್ಯೆ ಇದೆ ಅವ್ರನ್ನೂ ಕೇಳೋಣ. ಅಯ್ಯೋ ನಿಜವಾಗ್ಲೂ ಸಮಸ್ಯೆ ಅಂತೂ ಇದೆ ಇಲ್ಲಿ. ಲೈಟ್ ಇಲ್ಲ, ಏನಿಲ್ಲ, ಚರಂಡಿ ಇಲ್ಲ, ಇದು ಒಳ್ಳೆ ಕಾಡಿದ್ದಂಗೆ ಇರೋದು ಇಲ್ಲಿ. ಸರ್ವಿಸ್ ರೋಡ್ ಪಕ್ಕದಲ್ಲಿ ಇದು ಯಾವುದೋ ಒಂದು ಕಾಡು. ಇದು ಸಿಟಿ ಥರ ಏನು ಕಾಣಿಸ್ತಿಲ್ಲ ನಮ್ಮ ಕಣ್ಣಿಗೆ. ಅಧಿಕಾರಿಗಳು ಕಾಣಿಸುತ್ತೋ ಬಿಡುತ್ತೋ ನಮಗಂತೂ ಗೊತ್ತಾಗ್ತಿಲ್ಲ. ಅವ್ರು ಬಂದೇ ಇಲ್ವಂತೆ, ಅಧಿಕಾರಿಗಳು ಬಂದಿಲ್ವಂತೆ, ಗೆದ್ದಾದ್ಮೇಲೆ MLA ಬಂದಿಲ್ವಂತೆ, ಇವ್ರು ಯಾರಿಗೆ ಕೇಳಬೇಕು ಅಂತ ಗೊತ್ತಿಲ್ಲ ಅಂತಾರೆ. ಎಲ್ಲರೂ ಕೂಡ ಮಹಿಳೆಯರಿರುವಂಥದ್ದು, ಎಲ್ಲರೂ ಕೂಡ ಹೋಟ್ಲಲ್ಲಿ, ಹೂವಿನ ಅಂಗಡಿ ಅಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಕೆಲಸ ಮುಗಿಸ್ಕೊಂಡು ರಾತ್ರಿ ಹೊತ್ತಲ್ಲಿ ಬಂದರೆ ಇಲ್ಲಿ ಬ್ರಿಡ್ಜ್ ಕೆಳಗಡೆ ಗಂಡಸರು ಜಾಸ್ತಿ ನಿಂತಿರ್ತಾರೆ. ಒಂದು ಲೈಟ್ ಇಲ್ಲ, ಹೋಗೋಕೆ ಭಯ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅವರು ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ. ಇದನ್ನು ಬಗೆಹರಿಸ್ಬೇಕಾಗಿರೋದು ಅಧಿಕಾರಿಗಳ ಕರ್ತವ್ಯ. ಇಲ್ಲಿ ಹಾವು ಬರ್ತವೆ, ಇಲ್ಲಿ ಸಿಕ್ಕಾಪಟ್ಟಿ ಕಸ ವಾಸನೆ, ನಮ್ಗೆ ಇರೋಕ್ಕಾಗಲ್ಲ. ತುಂಬ ಕತ್ಲು, ಭಯ ಆಗ್ತದೆ, ಆಕ್ಸಿಡೆಂಟ್ ಆಗ್ತಿರ್ತಾರೆ ಜನಗಳು. ಎದ್ಕೊಂಡು ಒಳಗೆ ಕೊಡಿಸ್ತೀನಿ, ಯಾರ್ಯಾರೋ ಬರ್ತಿರ್ತಾರೆ. ಯಾಕೆ ಎತ್ಕೊಂಡು ಹೋಗ್ತೀರಾ? ಯಾರೇನೋ ಬಂದರೆ ಏನು ಮಾಡೋಣ? ಕ್ಯಾಮ್ರಾ ಇಲ್ವಾ ಇಲ್ಲೆಲ್ಲವಾ? ಎಲ್ಲೂ ಕ್ಯಾಮ್ರಾ ಇಲ್ಲ. ಸಿಕ್ಕಾಪಟ್ಟಿ 2-3 ಸರಿ ಕಳ್ಳ ಬಂದಿದ್ದ. ನಿಮ್ಮ ಮನೆಗೆ ಕಳ್ಳ ಬಂದಿದ್ರಾ? ಹ್ಞೂ, ನಮ್ಮ ಬಾಗಿಲು ತಗೊಂಡೇ ಬಂದಿದ್ರು. ಈಗ ಏನು ಕಳ್ತನ ಆಗಿಲ್ಲ ತಾನೆ? ಏನು ಕಳ್ತನ ಇಲ್ಲ. ನಮ್ಮ ಮನೆಯವರು ಗಾಬರಿಯಾಗಿ ಎದ್ದುಬಿಟ್ಟು ಓಡ್ಬಿಟ್ರು. ನೋಡಿ, ಅವ್ರು ಹೇಳ್ತಿರೋದ್ರಲ್ಲಿ ಬೇಸರದ ಮಾತುಗಳು ಜಾಸ್ತಿ ಇವೆ. ಯಾಕಂತಂದ್ರೆ ಅವ್ರ ನಿಜಕ್ಕೂ ಕೂಡ ಸಮಸ್ಯೆ ಜಾಸ್ತಿ ಇದೆ. ಇದು ಭಾರತೀ ನಗರ ಸದ್ಯಕ್ಕೆ ಸಮಸ್ಯೆಗಳ ಆಗರ ಅಂತ ನಾನು ಆಗ್ಲಿಂದಲೂ ಕೂಡ ಹೇಳ್ತಾನೆ ಇದ್ದೀನಿ. ಇಲ್ಲಿಗೆ ವಿಸಿಟ್ ಮಾಡಬೇಕಾಗಿರುವಂಥ ಅಧಿಕಾರಿಗಳು ಯಾರು, MLAಗಳು ಯಾರು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಅವರು ಪಾಪ MLA ಬಂದೇ ಇಲ್ಲ, ಅಧಿಕಾರಿಗಳು ಬಂದೇ ಇಲ್ಲ. ಇಲ್ಲೆಲ್ಲ ಕೂಡ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರು ಕೂಡ ಇನ್ಮೇಲಾದರೂ ಕೂಡ ನಮ್ಮ ವರದಿನ ನೋಡಿ ನೀವು ಇಲ್ಲಿಗೆ ಬಂದು ಸ್ಥಳ ವೀಕ್ಷಣೆ ಮಾಡಿ ಇವರಿಗೆ ಪರಿಹಾರವನ್ನು ಒದಗಿಸ್ಕೊಡ್ತೀರಾ ಅಂತ ನಾವು ಅಂದ್ಕೊಂಡಿದ್ದೀವಿ. ಇದು ಜನರ ಸಮಸ್ಯೆಯನ್ನು ನಿಮ್ಮ ಬಳಿ ತರುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಅವರ ಕಷ್ಟಗಳಿಗೆ ದನಿಯಾಗಿ ನಾವು ನಿಲ್ತಾ ಇದ್ದೇವೆ. ಅದನ್ನು ಬಗೆಹರಿಸಿ ಅವರ ನಂಬಿಕೆಯನ್ನು ಉಳಿಸ್ಕೊಳ್ಬೇಕಾಗಿರೋದು ನಿಮ್ಮ ಕರ್ತವ್ಯ. ಏನಾದರೂ ಕೂಡ ಸಂಬಂಧಪಟ್ಟಂಥ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಜಾಗಕ್ಕೆ ಬಂದು ಸ್ಥಳ ಪರಿಶೀಲನೆಯನ್ನು ನಡೆಸಿ ಜನರ ಕಷ್ಟಗಳನ್ನು, ಸಮಸ್ಯೆಗಳನ್ನು ಬಗೆಹರಿಸ್ತಾರಾ ಇಲ್ವಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ TV, ತುಮಕೂರು.